ಚೀನಾದಲ್ಲಿ ಹೊಸ ಸೋಂಕಿನ ಆರ್ಭಟ ಜಾಸ್ತಿ ಆಗ್ತಾ ಇದೆ. ಮತ್ತೆ ಲಾಕ್ಡೌನ್ ಆಗುವಂಥ ಸನ್ನಿವೇಶ ಇದೆಯಾ ಅಲ್ಲಿ ಅಂತ ಒಂದು ಪ್ರಶ್ನೆ ಸಹಜವಾಗಿ ರೈಸ್ ಆಗಿದೆ. ಚೀನಾದಲ್ಲಿ ಹೆಚ್ಚಾಗ್ತಿರೋದು HMPV ಸೋಂಕು, ಹೊಸ ವೈರಸ್ ಅಂತೆ ಇದು. ಅದೇ ರೀತಿಯಲ್ಲಿ ಶೀತ, ಸ್ವಲ್ಪ ಉಸಿರಾಟಕ್ಕೆ ತೊಂದರೆ ಆಗುವುದು, ನೆಗಡಿ ಬರೋದು, ಈ ತರಹದ ಸಮಸ್ಯೆಗಳು ಇದರಿಂದ ಇದೆ ಅಂತ ಹೇಳಲಾಗ್ತಾ ಇದೆ. ಚೀನಾದಲ್ಲಿ ಆಸ್ಪತ್ರೆಗೆ ತೆರಳುತ್ತಿರುವವರ ಸಂಖ್ಯೆ ಭಾರೀ ಪ್ರಮಾಣದಲ್ಲಿ ಏರಿಕೆ ಆಗ್ತಾ ಇದೆ. ಚೀನಾ ಬಳಿಕ ಜಪಾನ್, ಹಾಂಗ್ಕಾಂಗು ಕೂಡ ಈ ಸೋಂಕು ಆಲ್ರೆಡಿ ವ್ಯಾಪಿಸಿದೆ. ಚೀನಾ ಆದಮೇಲೆ ಹಾಂಗ್ಕಾಂಗು ವ್ಯಾಪಿಸಿದೆ, ಇದು ಜಪಾನ್ಗೂ ಇದು ವ್ಯಾಪಿಸಿದೆ ಆಲ್ರೆಡಿ. 2 ದೇಶಗಳಲ್ಲಿ 8 ಲಕ್ಷಕ್ಕಿಂತ ಅಧಿಕ ಪ್ರಕರಣಗಳು ಪತ್ತೆಯಾಗಿವೆ. ಚಳಿ ಜಾಸ್ತಿ ಆದಷ್ಟು ಕೂಡ ವೈರಸ್ ಇನ್ನಷ್ಟು ಸ್ಫೋಟವಾಗುವಂಥ ಆತಂಕ ಜಾಸ್ತಿ ಇದೆ. ಕಾರಣ ಚಳಿಗಾಲದಲ್ಲಿ ಈ ವೈರಸ್ ನಿರ್ಮೂಲನೆ ಆಗುವುದಕ್ಕಿಂತ ಹೆಚ್ಚಾಗಿ ಅವುಗಳ ಸೊಂಪಾಗಿ ಬೆಳೆಯೋದಕ್ಕೆ ಒಂದು ಒಳ್ಳೆಯ ವಾತಾವರಣ ಸಿಗುತ್ತೆ. ತುಂಬ ಬಿಸಿ ಇದ್ದಾಗ, ಸೂರ್ಯನ ಶಾಖ ಇದ್ದಾಗ ನಾವೇ ನೋಡ್ತೀವಲ್ಲೋ ಮನೆಗಳಲ್ಲಿ ತಾಯಂದಿರು ಮನೆಯಲ್ಲಿ ಕೆಲವು ಆಹಾರ ಧಾನ್ಯಗಳನ್ನು ಒಣಗಿಸ್ತಾರೆ, ಬಿಸಿಲು ಒಣಗಿಸ್ತಾರೆ, ಹುಳು ಬರದೇ ಇರಲಿ, ಅದಕ್ಕೆ ಅಕಸ್ಮಾತ್ ಹುಳು ಇದ್ದರೂ ಅದು ಹೊರಟೋಗಲಿ ಅಂತ ಹೇಳಿ. ಅಂದರೆ ಅದರ ಅರ್ಥ ಸೂರ್ಯನ ಶಾಖದಲ್ಲಿ ಹೊರಟೋಗುತ್ತೆ ಅಂತ. ಆದರೆ ಇಲ್ಲೇನೆಂದರೆ ಇದು ಚಳಿಗಾಲ, ಹೇಳಿ ಕೇಳಿ ಚಳಿಗಾಲದಲ್ಲಿ ಏನಾಗುತ್ತೆ, ವೈರಸ್ ಆಗಲಿ ಬ್ಯಾಕ್ಟೀರಿಯಾಗಳಾಗಲಿ ಅವುಗಳು ಚೆನ್ನಾಗಿ ಬೆಳೆಯೋದಕ್ಕೆ ಒಂದು ಅನುಕೂಲಕರ ವಾತಾವರಣ ನಿರ್ಮಾಣವಾಗಿರುತ್ತೆ. ಸೊ ಹಾಗಾಗಿ ಈ ವೈರಸ್ ಇನ್ನೂ ಕೂಡ ಸ್ಫೋಟ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಜಪಾನ್ನಲ್ಲಿ ಒಂದೇ ಒಂದು ವಾರದಲ್ಲಿ 94,259 ಜನರಲ್ಲಿ ಸೋಂಕು ಕಾಣಿಸ್ಕೊಂಡಿದೆ, HMPV ಸೋಂಕಿದು. ಆದರೆ ಈ ಎಂಟೈರ್ ರಿಪೋರ್ಟನ್ನೇ ಚೀನಾ ಒಂದು ಕಡೆ ತಳ್ಳಿ ಹಾಕ್ತಾ ಇದೆ. ಆ ಥರದ್ದೇನೂ ಇಲ್ಲ, ಕಳೆದ ವರ್ಷಕ್ಕಿಂತ ಸೋಂಕು ಕಡಿಮೆ ಇದೆ ಅಂಥೇಳಿ ಚೀನಾ ಕ್ಲೈಮ್ ಮಾಡ್ತಾ ಇದೆ. ಈ ಚೀನಾ ಮಾತನ್ನು ನಂಬೋದು ಹಾಳಬಾವಿಗೆ ಬೀಳೋದು ಎರಡೂ ಒಂದೇ. ಕಾರಣ ಯಾವತ್ತೂ ಅವರು ಹೊರ ಜಗತ್ತಿಗೆ ಪರಿಪೂರ್ಣ ಸತ್ಯವನ್ನು ಹೇಳಲ್ಲ. ಹೊರ ಜಗತ್ತಿಗೆ ಅವರವರ ಬೇರೆ ಬೇರೆ ದೇಶಗಳಿಗೆ ಆಯಾ ಸತ್ಯ ಗೊತ್ತಾದಾಗ ಈ ಥರ ನಾವು ಯಾಮಾರಿದ್ದೀವಿ ಅಂತ ಅನ್ನಿಸ್ಬೇಕೇ ಹೊರತು ಚೀನಾ ಮಾತ್ರ ಬಾಯ್ಬಿಟ್ಟು ಹೇಳಿಲ್ಲ. ಸೋಂಕು ಹೆಚ್ಚಳದ ಹಿನ್ನೆಲೆಯಲ್ಲಿ ಭಾರತದಲ್ಲಿ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಉಸಿರಾಟ ಸಂಬಂಧಿ ಆರೋಗ್ಯ ಸಮಸ್ಯೆಯ ಮೇಲೆ ನಿಗಾ ಇಡಲಾಗ್ತದೆ. ಯಾರಿಗಾದರೂ ಬ್ರೀತಿಂಗ್ ಪ್ರಾಬ್ಲಮ್ ಇದ್ದರೆ ಅಂತಹವರ ಮೇಲೆ ನಿಗಾ ಇಡಲಾಗ್ತಾ ಇದೆ ಭಾರತದಲ್ಲಿ. ಲಕ್ಷಣ ಕೆಮ್ಮು, ಯಾರೂ ಇನ್ನೂ ಆತಂಕ ಪಡತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಸರ್ಕಾರದಿಂದ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೈಡ್ಲೈನ್ಸ್ಗಳನ್ನು ಎಲ್ಲಿಯೂ ಕೂಡ ಜಾರಿ ಮಾಡಿಲ್ಲ. ಸ್ವಲ್ಪ ಒಂದು ನಿಗಾ ಅಂತೂ ಇಡ್ತಾ ಇದೆ ಭಾರತ ಸರ್ಕಾರ. ಕೆಮ್ಮು, ಜ್ವರ, ಮೂಗು ಉಸಿರಾಟಕ್ಕೆ ತೊಂದರೆ ಆಗೋದು ಸೋಂಕಿನ ಕ್ಲಿನಿಕಲ್ ರೋಗಲಕ್ಷಣಗಳು ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ಉಲ್ಬಣ ಆಗಬಹುದು ಇವೆಲ್ಲವೂ ಕೂಡ ಅಂತ ಹೇಳಿ. ನ್ಯೂಮೋನಿಯಾದಂತಹ ಸಮಸ್ಯೆಗಳಿಗೂ, ಈ ಶ್ವಾಸಕೋಶಕ್ಕೂ ಕೂಡ ತೊಂದರೆ ಆಗಬಹುದಿದು, ಉಸಿರಾಟದ ಸೋಂಕುಗಳಿಗೆ ಕಾರಣ ಆಗಬಹುದು, ಈ ಥರ ವೈರಸ್ಗಳಿಗೆ ಇದು ಹೋಲ್ತಾ ಇದೆ. ಅಂದರೆ ಈ ರೀತಿಯಲ್ಲಿ ಕೆಲವು, ಅಂದರೆ ಈ ಒಂದು ವೈರಸ್ ಮಾಡಬಹುದಾದ ತೊಂದರೆಗಳ ಲಕ್ಷಣಗಳನ್ನು ಇತರೆ ಕೆಲವು ವೈರಸ್ಗಳು ಮಾಡುವಂಥ ಹಾನಿಗೆ ಸ್ವಲ್ಪ ಕಂಪೇರ್ ಮಾಡ್ಕೊಳ್ಬಹುದು ಅಂತ. ಸೋಂಕಿಗೆ ಒಳಗಾದ 3 ರಿಂದ 6 ದಿನಗಳ ನಂತರ ಇದರ ರೋಗ ಲಕ್ಷಣಗಳನ್ನು ಜನ ಫೇಸ್ ಮಾಡ್ತಾರೆ ಅಂತ. ಅನಾರೋಗ್ಯದ ಅವಧಿ ಇದೆಯಲ್ಲ, ಅದರ ತೀವ್ರತೆಯನ್ನು ಅವಲಂಬಿಸಿ ಚೇಂಜ್ ಆಗಬಹುದು ಅಂತ. ಎಷ್ಟರ ಮಟ್ಟಿಗೆ ಇವರಿಗೆ ವೈರಸ್ ಅಟ್ಯಾಕ್ ಆಗಿದೆ ಎನ್ನುವುದರ ಮೇರೆಗೆ ಅವರಿಗೆ ಅನಾರೋಗ್ಯವನ್ನು ನಾವು ಅಳೆಯಬಹುದು ಅಂತ. HMPV ಸೋಂಕನ್ನು ತಡೆಯೋದು ಹೇಗೆ? ಮನೆಗೆ ಬಂದಾಗ ಮೊದಲು ಸಾಬೂನಿಂದ ಕೈ ತೊಳ್ಕೊಳ್ಳಿ, ಸೋಪಿಂದ ಕೈ ತೊಳ್ಕೊಳ್ಳಿ ಅಂತ. ತೊಳೆಯದ ಕೈಗಳಿಂದ, ಕೈ ತೊಳೆಯಲ್ಲ, ಕಣ್ಣು ಮುಟ್ಕೊಳ್ಳೋದು, ಮೂಗು ಮುಟ್ಕೊಳ್ಳೋದು, ಸುಮಾರು 20 ರಿಂದ 25 ಬಾರಿ ಮನುಷ್ಯ ಒಂದು ದಿನದಲ್ಲಿ ಈ ಥರ ಕಣ್ಣು, ಮೂಗು, ಬಾಯಿ ಮುಟ್ಕೋತಾ ಇರ್ತಾನಂತೆ. ಆ ಥರದ್ದು ಮಾಡಬೇಡಿ ಅಂತ ಹೇಳಿ. ಸೊ ಏನಾಗುತ್ತೆ, ಎಂಥದ್ದೇ ವೈರಸ್ ಇದ್ದರೂ ಕೂಡ ನಿಮ್ಮ ದೇಹಕ್ಕೆ ಅದು ಎಂಟ್ರಿ ಆಗಲಿಕ್ಕೆ ಒಂದು ದಾರಿ ಬೇಕು. ಸುಮ್ಮನೆ ಈಗ ಅಕಸ್ಮಾತ್ ಕೈ ಮೇಲಿದ್ದರೂ ಕೂಡ ಅದು ವೈರಸ್ ಹಾಗೆ ಎಂಟ್ರಿ ಆಗಿಬಿಡಲ್ಲ ಬಾಡಿ ಒಳಗಡೆ. ಅದು ಚಲಿಸಲ್ಲ ವೈರಸ್ಸು. ಆ ವೈರಸ್ಸು ನಡ್ಕೊಂಡು ಹೋಗಲ್ಲ, ಅದು ಚಲಿಸಲ್ಲ. ಅದು ಚಲಿಸಿ ಇಲ್ಲೆಲ್ಲೋ ಇಲ್ಲಿದ್ದಾಗ ಅದು ಬಂದು ಹತ್ಬಿಟ್ಟು ಇಲ್ಲಿ ಮೂಗು, ಬಾಯಿ, ಕಣ್ಣು ಮೂಲಕ ಹೋಗಬೇಕು, ಆ ಥರ ಮಾಡಲ್ಲ ಅದು. ಸೊ ನಾವು ಅದಕ್ಕೆ ದಾರಿ ಮಾಡಿಕೊಡಬಾರ್ದು ಅಂತ ಬಾಯಿ ಮುಟ್ಕೊಳ್ತೀವಿ, ಈಸಿಯಾಗಿ ಇದರಿಂದ ಹೋಗುತ್ತೆ. ಅಥವಾ ಮೂಗೊಳಗಡೆ ಕೆಲವರು ಬೆರಳಿಟ್ಕೊಳ್ತಾರೆ, ಆಗೂ ಕೂಡ ಆ ವೈರಸ್ ಅದರಿಂದ ಹೋಗಬಹುದಾಗುತ್ತೆ. ಅದಕ್ಕೇ ಎಲ್ಲರೂ ಮಾಸ್ಕ್ ಹಾಕೊಳ್ಳಿ, ಕೈಕಾಲು ಚೆನ್ನಾಗಿ ತೊಳ್ಕೊಂಡು ಬನ್ನಿ ಅಂತ ಹೇಳೋದು. ಸೊ ಹಾಗಾಗಿ ಕಣ್ಣು, ಮೂಗು, ಬಾಯಿಯನ್ನು ಮುಟ್ಕೊಳ್ಬಾರ್ದು. ಸೋಂಕಿತರೊಂದಿಗೆ ಅಂತರವನ್ನು ಕಾಯ್ದುಕೊಳ್ಳಿ. ಯಾವುದೋ ಆಸ್ಪತ್ರೆಗೆ ಹೋಗ್ತೀರಾ, ಏನೋ ಕಾರಣಕ್ಕೆ ಹೋಗಿರ್ತೀರ, ಏನೋ ಕರ್ಕೊಂಡು ಹೋಗಿರ್ತೀರ, ಹಾಗೆ ಯಾರೋ ಸೋಂಕಿತರು ಇರ್ತಾರೆ, ನೀವು ಅಂತರವನ್ನು ಮೇಂಟೈನ್ ಮಾಡಿ ಅಂತ. ನಿಮಗೆ ಅಕಸ್ಮಾತ್ ವೈರಸ್ನ ಲಕ್ಷಣ ಕಂಡು ಬಂದರೆ ಪ್ರತ್ಯೇಕತೆ ಕಾಪಾಡಿಕೊಂಡು ನಿಮಗೆ ನೀವೇ ಕ್ವಾರಂಟೈನ್ ಹಾಕೊಳ್ಳೋದು. ಯಾರೋ ಸರ್ಕಾರ ಹೇಳಿ ಕ್ವಾರಂಟೈನ್ ಆಗಬೇಕು ಅಂತ ಏನಲ್ಲ, ನಿಮಗೆ ನೀವೇ ದೂರ ಇರಿ ಜನಗಳಿಂದ ಅಂತ. ಸೀನ್ ಬೇಕಾದರೆ ಕರವಸ್ತ್ರಗಳಿಂದ ಕೈ ಬಾಯಿಯನ್ನು ಮುಚ್ಕೊಳ್ಳಿ. ನೀವು ಅನಾರೋಗ್ಯ ನಿಮಗೆ ಇದ್ದರೆ ಮನೆಯಲ್ಲೇ ಇರಿ, ಆಚೆ ಬರಬೇಡಿ ಅಂತ.